ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 4ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ನಿಫ್ಟಿ 21,500 ಲೆವೆಲಲ್ಲಿ ಸಪೋರ್ಟನ್ನು ತಗೊಂಡಿತ್ತು. ಆ ಒಂದು ಲೆವೆಲ್ನಿಂದ ಒಂದು ಸ್ಟ್ರಾಂಗ್ ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. 21,658ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದೇ ರೀತಿಯ ಒಂದು ಮೊಮೆಂಟಮ್ ಕಂಟಿನ್ಯೂ ಆದರೆ ಮತ್ತೆ 22,000 ಲೆವೆಲನ್ನು ನಿಫ್ಟಿ ಟಚ್ ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು 490 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4.5% ಅಪ್ಸೈಡ್ ಬಜಾಜ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ತಮ್ಮ Q3 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದರೆ ಬಜಾಜ್ ಫಿನಾನ್ಸ್ ನ ಟೋಟಲ್ AUM ಸೈಜ್ 3 ಲಕ್ಷ ಕೋಟಿ ದಾಟಿದೆ. NBFC ಸೆಗ್ಮೆಂಟ್ ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ 3 ಲಕ್ಷ ಕೋಟಿ AUM ಸೈಜ್ ಹೊಂದಿರುವಂತಹ ಮೊದಲನೇ ಕಂಪನಿ ಬಜಾಜ್ ಫಿನಾನ್ಸ್ ಆಗಿರ್ತಾರೆ. ಹಾಗೆ ಇವರ ಡೆಪಾಸಿಟ್ ಬುಕ್ ಇಯರ್ ಆನ್ ಇಯರ್ 35% ಇನ್ಕ್ರೀಸ್ ಆಗಿದೆ. ಟೋಟಲ್ 58,000 ಕೋಟಿಯಷ್ಟು ಡೆಪಾಸಿಟ್ಸ್ ಅನ್ನು ಬಜಾಜ್ ಫಿನಾನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಇವರು ಡೆಪಾಸಿಟ್ಸ್ನ ಮೇಲೆ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನು ಕೂಡ ಪೇ ಮಾಡ್ತಾರೆ. ಹಾಗೆಯೇ ಲೋನ್ ಬುಕ್ ಕೂಡ 26% ಇಯರ್ ಆನ್ ಇಯರ್ ಗ್ರೋ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವರ ಟೋಟಲ್ ಫ್ರಾಂಚೈಸಿ ಬುಕ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅಂದರೆ 38 ಲಕ್ಷ ಹೊಸ ಕಸ್ಟಮರ್ಸ್ಗಳನ್ನು ಕೂಡ ಬಜಾಜ್ ಫಿನಾನ್ಸ್ ಆ್ಯಡ್ ಮಾಡಿದ್ದಾರೆ. 22% ಇಯರ್ ಆನ್ ಇಯರ್ ಕಸ್ಟಮರ್ ಆಕ್ವಿಸಿಷನ್ ರೇಟ್ ಕೂಡ ಇನ್ಕ್ರೀಸ್ ಆಗಿದೆ. ರೀಸೆಂಟಾಗಿ ಪೇರೆಂಟ್ ಕಂಪನಿಯಿಂದ 8,800 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನು ಮಾಡಿದ್ರು. ಹಾಗೆ ಮಿಕ್ಕ 1,200 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನು ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಕಂಪನಿ ಕಂಪ್ಲೀಟ್ ಮಾಡಿದ್ದಾರೆ. ಟೋಟಲ್ 10,000 ಕೋಟಿಯಷ್ಟು ಫಂಡ್ ರೈಸಿಂಗ್ ಕೂಡ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ ಬಜಾಜ್ ಫಿನಾನ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ 3.5% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಯಿತು. NTPC ಯಲ್ಲಿ ಕೂಡ 3.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. NTPC ಸ್ಟಾಕ್ ಅನ್ನ ಆಕ್ಸಿಸ್ ಸೆಕ್ಯೂರಿಟೀಸ್ ಕವರ್ ಮಾಡಿದ್ದಾರೆ. ಹಾಗೆ NTPC ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. 345ರ ಟಾರ್ಗೆಟ್ ಪ್ರೈಸ್ ಆಕ್ಸಿಸ್ ಸೆಕ್ಯೂರಿಟೀಸ್ ಕಡೆಯಿಂದ ಈಗ ನೋಡೋದಕ್ಕೆ ಸಿಗ್ತದೆ. ಸೊ ಇದಕ್ಕೆ ರೀಸನ್ NTPC ಸ್ಲೋ ಆಗಿ ರಿನ್ಯೂವೇಬಲ್ ಸೆಗ್ಮೆಂಟ್ಗೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ಆದ್ರಿಂದ ಒಳ್ಳೆ ಒಂದು ವಾಲ್ಯೂಮ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಪವರ್ ಸೆಕ್ಟರ್ನಲ್ಲಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಅದರ ಒಂದು ಬೆನಿಫಿಟ್ ಕೂಡ NTPCಗೆ ಸಿಗುತ್ತೆ ಅಂತ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಥರ್ಮಲ್ ಪವರ್ ಪ್ಲಾಂಟ್ಗಳ ಕೇಪೆಕ್ಸ್ ಪ್ಲಾನ್ ಅನ್ನು ಕೂಡ NTPC ಮಾಡಿದ್ದಾರೆ. ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಆಕ್ಸಿಸ್ ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಅದೇ ಒಂದು ರೀಸನ್ ಇಂದ ಅವರು ಟಾರ್ಗೆಟ್ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ NTPC ಈಗ 317ರ ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. 345ರ ಟಾರ್ಗೆಟ್ ಪ್ರೈಸ್ ಆಕ್ಸಿಸ್ ಸೆಕ್ಯೂರಿಟೀಸ್ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೆಗ್ಯುಲರ್ ಆಗಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ NTPC ಪೇ ಮಾಡ್ತಾರೆ. ONGC ಕೂಡ ಇವತ್ತು 3% ರಿಕವರ್ ಆಯಿತು. ರೀಸನ್ ಕ್ರೂಡ್ ಆಯಿಲ್ ನ ಪ್ರೈಸಸ್ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಿದೆ. ಆದ್ರಿಂದ ONGC ಯಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಇಂಡಸ್ಇಂಡ್ ಬ್ಯಾಂಕ್ ಕೂಡ 3% ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ BPCL ನೋಡೋದಕ್ಕೆ ಸಿಕ್ತು. ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಅಂದಾಗ ಅದು BPCL IOCLಗೆ ನೆಗೆಟಿವ್ ಆಗುತ್ತೆ. ಆ ಒಂದು ರೀಸನ್ ಇಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. LTI ಮೈಂಟ್ರಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ನೊಂದಿಗೆ ಕ್ಲೋಸ್ ಆಯಿತು. LTI ಮೈಂಟ್ರಿಗೆ ಕೂಡ 206 ಕೋಟಿಯ GST ಡಿಮ್ಯಾಂಡ್ ನೋಟಿಸ್ ಬಂದಿದೆ. ಇದರ ಬಗ್ಗೆ ಅವರು ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಡಿಮ್ಯಾಂಡ್ ನೋಟಿಸ್ ಏನಿದೆ ಇದೊಂದು ಅನ್ಜಸ್ಟಿಫೈಡ್ ನೋಟಿಸ್ ಆಗಿದೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಇದರ ವಿರುದ್ಧ ಲೀಗಲ್ ಆಕ್ಷನ್ಸ್ ಅನ್ನು ತಗೋತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಯಾವಾಗ GST ಡಿಮ್ಯಾಂಡ್ ನೋಟಿಸ್ ಯಾವುದೇ ಒಂದು ಕಂಪನಿಯಲ್ಲಿ ಬರುತ್ತೆ ಆಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಅದೇ ಒಂದು ರೀಸನ್ ಇಂದ LTI ಮೈಂಟ್ರಿಯಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ HCL ಟೆಕ್ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ನೊಂದಿಗೆ ಕ್ಲೋಸ್ ಆಯಿತು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹೀರೋ ಮೋಟೋಕಾರ್ಪ್ ಕೂಡ ಇವತ್ತು 1% ಕರೆಕ್ಟ್ ಆಗಿದೆ. JP ಮಾರ್ಗನ್ IT ಸ್ಟಾಕ್ ಗಳನ್ನ ಕವರ್ ಮಾಡಿ ಬಹಳಷ್ಟು IT ಕಂಪನಿಗಳಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಕೇವಲ ಇನ್ಫೋಸಿಸ್ ಮತ್ತೆ L&T ಟೆಕ್ನಾಲಜಿ ಸರ್ವಿಸಸ್ ನಲ್ಲಿ ಇವರು ಓವರ್ ವೇಟ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. TCS, HCL ಟೆಕ್, ಎಂಫೋಸಿಸ್, ಪರ್ಸಿಸ್ಟೆಂಟ್ ಸಿಸ್ಟಮ್ ನಲ್ಲಿ ಈ ಮುಂಚೆ ಅವರು ಅಂಡರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಅದನ್ನ ಈಗ ಅಪ್ಗ್ರೇಡ್ ಮಾಡಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನ್ಯೂಟ್ರಲ್ ರೇಟಿಂಗ್ ಕೊಡೋದಕ್ಕೆ ಮೇಜರ್ ರೀಸನ್ ಬಹಳಷ್ಟು IT ಕಂಪನಿಗಳು ಜನರೇಟಿವ್ AI ಮೇಲೆ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ ಅವರು ಕೆಲವೊಂದಿಷ್ಟು ಕಂಪನಿಗಳನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಇದರಿಂದ ನಿಫ್ಟಿ IT ಇಂಡೆಕ್ಸ್ ಕೂಡ ಸ್ವಲ್ಪ ರಿಕವರ್ ಆಗಿದೆ. ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಿಲ್ ಇನ್ಫೋಸಿಸ್, TCS ಒಳ್ಳೆ ಒಂದು ಪಾಸಿಟಿವ್ ನೋಟ್ ನಲ್ಲಿ ಕ್ಲೋಸ್ ಆಗಿದೆ. ಸೊ ಜನವರಿ 11ರಿಂದ IT ಕಂಪನಿಗಳ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಬೇಕಾಗುತ್ತೆ ಯಾವ ರೀತಿಯ ರಿಸಲ್ಟ್ IT ಕಂಪನಿಗಳ ಕಡೆಯಿಂದ ಬರುತ್ತೆ ಅಂತ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಸೆಲ್ಲರ್ಸ್ ಆಗಿದ್ರು. 1,387 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದ್ರೆ FIIs ನೆಟ್ ಬಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1,513 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ AMFI ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳ ಕ್ಲಾಸಿಫಿಕೇಶನ್ ಅನ್ನು ಮಾಡಿದ್ದಾರೆ. ಇದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವೆಲ್ಲ ಫಂಡ್ ಹೌಸಸ್ಗಳು ಅಥವಾ ಯಾವೆಲ್ಲ ಫಂಡ್ ಮ್ಯಾನೇಜರ್ಸ್ಗಳು ಕೇವಲ ಲಾರ್ಜ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅವರು ಹೆಚ್ಚಿನ ಒಂದು ಹೋಲ್ಡಿಂಗ್ ಅನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹೊಂದಿರಬೇಕಾಗುತ್ತೆ. ಆದ್ರಿಂದ AMFI ಈ ಒಂದು ಕ್ಲಾಸಿಫಿಕೇಶನ್ ಅನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದಾಗ
ಸೊ 1ರಿಂದ 100ನೇ ರ್ಯಾಂಕ್ನಲ್ಲಿರುವಂಥ ಕಂಪನಿಗಳು ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಕ್ಲಾಸಿಫೈ ಆಗುತ್ತೆ. ಸೊ ರಿಲಯನ್ಸ್ ಹೆಚ್ಚಿನ ಒಂದು ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂಥ ಕಂಪನಿ ಆಗಿದ್ದು ಮೊದಲನೇ ಸ್ಥಾನದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯಲ್ಲಿ HDFC ಬ್ಯಾಂಕ್, TCS, ಇನ್ಫೋಸಿಸ್ ಈ ರೀತಿಯಲ್ಲಿ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಟಾಪ್ 100 ಕಂಪನಿಗಳು ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಕ್ಲಾಸಿಫೈ ಆಗುತ್ತೆ. 101ರಿಂದ 250ರ ರ್ಯಾಂಕ್ನಲ್ಲಿ ಬರುವಂಥ ಕಂಪನಿಗಳು ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ಮಿಡ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಕ್ಲಾಸಿಫೈ ಆದರೆ 250ರ ನಂತರ ಬರುವಂಥ ಕಂಪನಿಗಳು ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಕ್ಲಾಸಿಫೈ ಆಗುತ್ತೆ. ಇದರಿಂದ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ನಲ್ಲಿರುವಂಥ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ 1 ಲಕ್ಷ ಕೋಟಿಗೂ ಹೆಚ್ಚಿನ ಮಾರ್ಕೆಟ್ ಕ್ಯಾಪನ್ನು ಹೊಂದಿತ್ತು. ಈಸಿಯಾಗಿ ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಎಂಟರ್ ಆಗಿದೆ. ಹಾಗೆಯೇ ಟಾಟಾ ಟೆಕ್ನಾಲಜೀಸ್, IREDA, JSW ಇನ್ಫ್ರಾಸ್ಟ್ರಕ್ಚರ್ IPO ತಂದಾಗ ಸ್ಮಾಲ್ ಕ್ಯಾಪ್ ಕಂಪನೀಸ್ ಆಗಿತ್ತು. ಈಗ ಮಿಡ್ ಕ್ಯಾಪ್ ಕಂಪನಿ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ಕೂಡ ಇದ್ದಿದ್ದರಿಂದ ಈ ಕಂಪನಿಗಳು ಮಿಡ್ ಕ್ಯಾಪ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ PFC, IRFC, ಮ್ಯಾಕ್ರೋಟೆಕ್ ಡೆವಲಪರ್ಸ್, ಪಾಲಿಕ್ಯಾಬ್, REC, ಶ್ರೀರಾಮ್ ಫಿನಾನ್ಸ್, ಯೂನಿಯನ್ ಬ್ಯಾಂಕ್ ಈ ಎಲ್ಲ ಸ್ಟಾಕ್ಗಳು ಮಿಡ್ ಕ್ಯಾಪ್ನಿಂದ ಲಾರ್ಜ್ ಕ್ಯಾಪ್ಗೆ ಪ್ರಮೋಷನ್ ಅನ್ನು ತಗೊಂಡಿದೆ. ಹಾಗೆ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಇದ್ದಂಥ ಕೆಲವೊಂದಿಷ್ಟು ಕಂಪನಿಗಳು ಮಿಡ್ ಕ್ಯಾಪ್ಗೆ ಪ್ರಮೋಷನ್ ಅನ್ನು ತಗೊಂಡಿದೆ. ಅದರಲ್ಲಿ ಮೇಜರ್ ಆಗಿ ಮಜಗಾನ್ ಡಾಕ್, ಸುಜ್ಲಾನ್ ಎನರ್ಜಿ, ಲಾಯ್ಡ್ ಮೆಟಲ್ಸ್, SJVN, ಕಲ್ಯಾಣ್ ಜುವೆಲರ್ಸ್, KEI ಇಂಡಸ್ಟ್ರೀಸ್, ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಎಕ್ಸೈಡ್ ಇಂಡಸ್ಟ್ರೀಸ್, ನಿಪಾನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಅಜಂತಾ ಫಾರ್ಮಾ, ನಾರಾಯಣ ಹೃದಯಾಲಯ ಕೂಡ ಸ್ಮಾಲ್ ಕ್ಯಾಪ್ನಿಂದ ಮಿಡ್ ಕ್ಯಾಪ್ಗೆ ಎಂಟ್ರಿಯನ್ನು ತಗೊಂಡಿದೆ. ಸೊ ಇಷ್ಟೆಲ್ಲ ಸ್ಟಾಕ್ಗಳು ಮಿಡ್ ಕ್ಯಾಪ್ನಿಂದ ಲಾರ್ಜ್ ಕ್ಯಾಪ್ಗೆ ಹಾಗೆ ಸ್ಮಾಲ್ ಕ್ಯಾಪ್ನಿಂದ ಮಿಡ್ ಕ್ಯಾಪ್ಗೆ ಬಂದಿದೆ ಅಂದಾಗ ಆಲ್ರೆಡಿ ಈ ಒಂದು ಕ್ಯಾಟಗರಿಯಲ್ಲಿ ಪ್ರೆಸೆಂಟ್ ಇದ್ದಂಥ ಸ್ಟಾಕ್ಗಳು ಡಿಮೋಟ್ ಆಗಿರುತ್ತೆ. ಅದರಲ್ಲಿ ಮೇಜರ್ ನೇಮ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ UPL, ಅದಾನಿ ವಿಲ್ಮಾರ್, PI ಇಂಡಸ್ಟ್ರೀಸ್, IRCTC, ಬಾಷ್, ಟ್ಯೂಬ್ ಇನ್ವೆಸ್ಟ್ಮೆಂಟ್, ಸಂವರ್ಧನ್ ಮದರ್ಸನ್, ಹೀರೋ ಮೋಟೋಕಾರ್ಪ್ ಇಷ್ಟು ಸ್ಟಾಕ್ಗಳು ಲಾರ್ಜ್ ಕ್ಯಾಪ್ನಿಂದ ಮಿಡ್ ಕ್ಯಾಪ್ಗೆ ಡಿಮೋಟ್ ಆಗ್ತಿದೆ. ಸೊ ಇಲ್ಲಿ ಮೇಜರ್ ರಿಸ್ಕ್ ಇರೋದು UPL ಮತ್ತು ಹೀರೋ ಮೋಟೋಕಾರ್ಪ್ಗೆ. ಈ ಎರಡು ಕಂಪನಿಗಳು ನಿಫ್ಟಿ 50ಯ ಪಾರ್ಟ್ ಆಗಿರುತ್ತೆ. ಸೊ ನಿಫ್ಟಿ 50ಯ ಪಾರ್ಟ್ ಆಗಿರಬೇಕು ಅಂದರೆ ಮೇಜರ್ ಕಂಡೀಷನ್ ಆ ಕಂಪನಿ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಇರಬೇಕಾಗುತ್ತೆ. ಸೊ ಈ ಒಂದು ನ್ಯೂಸನ್ನು 2-3 ತಿಂಗಳ ಹಿಂದೆ ಕೂಡ ನಾನು ಕವರ್ ಮಾಡಿದ್ದೆ. ಅಕಸ್ಮಾತ್ UPL ಮತ್ತು ಹೀರೋ ಮೋಟೋಕಾರ್ಪ್ನ ಪ್ರೈಸ್ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ಈ ಕಂಪನಿಗಳು ನಿಫ್ಟಿ 50ಯಿಂದ ಆಚೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಮತ್ತೆ ನಿಫ್ಟಿಯ ರಿವಿಷನ್ ಆಗುವಾಗ ಈ ಕಂಪನಿಗಳ ಸ್ಟಾಕ್ ಪ್ರೈಸ್ ರಿಕವರ್ ಆಗಲಿಲ್ಲ ಅಂದರೆ ಈ ಕಂಪನಿಗಳು ನಿಫ್ಟಿ 50ಯಿಂದ ಆಚೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಆಲ್ರೆಡಿ ನಿಫ್ಟಿ ನೆಕ್ಸ್ಟ್ 50ಯ ಪಾರ್ಟ್ ಆಗಿರುವಂಥ ಕೆಲವೊಂದಿಷ್ಟು ಕಂಪನಿಗಳು ನಿಫ್ಟಿ 50ಗೆ ಪ್ರಮೋಷನನ್ನು ತಗೊಳ್ಳುವಂಥ ಚಾನ್ಸಸ್ ಇದೆ. ಹೀರೋ ಮೋಟೋಕಾರ್ಪ್, UPL ಮಿಡ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಇರೋದ್ರಿಂದ ಈ ಕಂಪನಿಗಳು ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಕೂಡ ಪ್ಲೇಸನ್ನು ಪಡ್ಕೊಳ್ಳುವಂಥ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸ್ತದೆ. ಹಾಗೆ ಕೆಲವೊಂದಿಷ್ಟು ಕಂಪನಿಗಳು ಮಿಡ್ ಕ್ಯಾಪ್ನಿಂದ ಸ್ಮಾಲ್ ಕ್ಯಾಪ್ಗೆ ಡಿಮೋಟ್ ಆಗಿದೆ. ಮೇಜರ್ ಆಗಿ ಕೆಮಿಕಲ್ ಸೆಕ್ಟರ್ನ ಕಂಪನೀಸ್ ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಆರ್ತಿ ಇಂಡಸ್ಟ್ರೀಸ್, ವಿನತಿ ಆರ್ಗ್ಯಾನಿಕ್ಸ್, ನವೀನ್ ಫ್ಲೋರಿನ್, ಸುಮಿತೋಮೋ ಕೆಮಿಕಲ್ಸ್ ಈ ಎಲ್ಲ ಕಂಪನಿಗಳು ಮಿಡ್ ಕ್ಯಾಪ್ನಿಂದ ಸ್ಮಾಲ್ ಕ್ಯಾಪ್ಗೆ ಫಾಲ್ ಆಗಿದೆ. ಮೇಜರ್ ಆಗಿ ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟೊಂದು ರಿಕವರಿ ಇರಲಿಲ್ಲ. ಹಾಗೆಯೇ ಓವರ್ ಆಲ್ ಕೆಮಿಕಲ್ ಇಂಡಸ್ಟ್ರಿ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರೋ ಒಂದು ರೀಸನ್ ಇಂದ ಈ ಕಂಪನಿಗಳು ಮಿಡ್ ಕ್ಯಾಪ್ನಿಂದ ಸ್ಮಾಲ್ ಕ್ಯಾಪ್ಗೆ ಡಿಮೋಟ್ ಆಗಿದೆ. ಪಿಫೈಸರ್, ರಾಜೇಶ್ ಎಕ್ಸ್ಪೋರ್ಟ್ಸ್, ಲಾರಸ್ ಲ್ಯಾಬ್, ಆದಿತ್ಯ ಬಿರ್ಲಾ ಫ್ಯಾಷನ್, ಭಾರತ್ ಡೈನಮಿಕ್ಸ್ ಕೂಡ ಮಿಡ್ ಕ್ಯಾಪ್ನಿಂದ ಸ್ಮಾಲ್ ಕ್ಯಾಪ್ಗೆ ಫಾಲ್ ಆಗಿದೆ. ಬಾಲಾಜಿ ಅಮೈನ್ಸ್ನಲ್ಲಿ ಇವತ್ತು 3%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಬಾಲಾಜಿ ಅಮೈನ್ಸ್ನ ಸಬ್ಸಿಡರಿ ಕಂಪನಿ ಆಗಿರುವಂಥ ಬಾಲಾಜಿ ಸ್ಪೆಷಾಲಿಟಿ ಕೆಮಿಕಲ್ಸ್ಗೆ ಮಹಾರಾಷ್ಟ್ರ ಗೌರ್ಮೆಂಟ್ನ ಕಡೆಯಿಂದ ಮೆಗಾ ಪ್ರಾಜೆಕ್ಟ್ ಸ್ಟೇಟಸ್ ಸಿಕ್ಕಿದೆ. ಬಾಲಾಜಿ ಸ್ಪೆಷಾಲಿಟಿ ಕೆಮಿಕಲ್ಸ್ ತಮ್ಮ ಒಂದು ಕೆಪಾಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. 750 ಕೋಟಿ ಇನ್ವೆಸ್ಟ್ಮೆಂಟ್ನಲ್ಲಿ ಈ ಒಂದು ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಆಗ್ತಿದೆ. ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ. ಸೊ 15,000 ಟನ್ ಪ್ರತಿ ವರ್ಷ ಈ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಉದ್ದೇಶ ಇರೋದ್ರಿಂದ ಕ್ಯಾಪಿಟಲ್ ಎಕ್ಸ್ಪೆನ್ಷನನ್ನು ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೆ ಗೌರ್ಮೆಂಟ್ನ ಕಡೆಯಿಂದ ಮೆಗಾ ಪ್ರಾಜೆಕ್ಟ್ ಸ್ಟೇಟಸ್ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ರಿಕವರಿ ನೋಡೋದಕ್ಕೆ ಸಿಗ್ತದೆ. ಕೆಮಿಕಲ್ ಇಂಡಸ್ಟ್ರಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಆದರೂ ಕೂಡ ಬಾಲಾಜಿ ಅಮೈನ್ಸ್ ತಮ್ಮ ಬಿಸ್ನೆಸ್ನಲ್ಲಿ ಇನ್ನಷ್ಟು ಗ್ರೋತನ್ನು ತರೋದಕ್ಕೆ ಈ ಒಂದು ಕೆಪೆಕ್ಸ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಇದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಬಾಲಾಜಿ ಸ್ಪೆಷಾಲಿಟಿ ಕೆಮಿಕಲ್ಸ್ IPO ತರುವಂಥ ಪ್ಲಾನ್ಸನ್ನು ಕೂಡ ಹೊಂದಿದ್ರು. ಬಟ್ ಅದನ್ನು ಅವರು ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ನಲ್ಲಿ ಕೂಡ ಒಳ್ಳೆಯ ಒಂದು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಆಲ್ ಟೈಮ್ ಹೈ ಹತ್ರ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ಟ್ರೇಡ್ ಆಗ್ತದೆ. ಇದಕ್ಕೆ ಮೇಜರ್ ರೀಸನ್ ಸೋಬಾ ಆಗಿರುತ್ತೆ. ಇವತ್ತು ಕೂಡ 20% ಅಪ್ಸೈಡ್ ಸೋಬಾದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬೆಂಗಳೂರು ಮತ್ತು ತಮಿಳುನಾಡು ರೀಜನ್ನಲ್ಲಿ ಒಳ್ಳೆಯ ಒಂದು ಪ್ರಾಪರ್ಟಿ ಸೇಲ್ಸ್ ಸೋಬಾ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲದೆ DLF ಆಗಿರ್ಬೋದು, ಮ್ಯಾಕ್ರೋಟೆಕ್ ಡೆವಲಪರ್ಸ್, ಗೋಡ್ರೇಜ್ ಪ್ರಾಪರ್ಟೀಸ್ ಎಲ್ಲರೂ ಕೂಡ ಒಳ್ಳೆಯ ಒಂದು ಸೇಲ್ಸನ್ನು ರೆಕಾರ್ಡ್ ಮಾಡ್ತಿದ್ದಾರೆ. ಇದರಿಂದ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಭಾಳಷ್ಟು ಮ್ಯೂಚುವಲ್ ಫಂಡ್ ಹೌಸ್ಗಳು ಹಾಗೆ ಬ್ರೋಕರೇಜ್ಗಳು ಸೋಬಾವನ್ನು ತಮ್ಮ ಪೋರ್ಟ್ಫೋಲಿಯೋನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಅದಾನಿ ಪವರ್ ಸ್ಟಾಕ್ನಲ್ಲಿ ಬಹಳಷ್ಟು ಜನ ಇಂಟ್ರೆಸ್ಟೆಡ್ ಆಗಿದ್ದಾರೆ.
ಅದಾನಿ ಪವರ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಅದಾನಿ ಪವರ್ನಲ್ಲಿ ಮೇಜರ್ ರಿಸ್ಕ್ ಅಂದರೆ ಇವರ ಫಿನಾನ್ಷಿಯಲ್ಸ್ ಆಗಿರುತ್ತೆ. ಕಂಪನಿಯ ನೆಟ್ ಪ್ರಾಫಿಟ್ಸ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಸ್ಟೇಬಲ್ ನೆಟ್ ಪ್ರಾಫಿಟ್ಸ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ, ಬಟ್ ನೀವು ಫ್ಲಕ್ಚುಯೇಷನ್ಸ್ ಅನ್ನು ಅಬ್ಸರ್ವ್ ಮಾಡ್ಬೋದು. ತುಂಬಾನೇ ಫ್ಲಕ್ಚುಯೇಷನ್ಸ್ ಪ್ರಾಫಿಟ್ನಲ್ಲಿ ಇರುತ್ತೆ. ಕೆಲವೊಂದು ಬಾರಿ ಇವರು 5,000 6,000 ಕೋಟಿಯಷ್ಟು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರೆ, ಕೆಲವು ಬಾರಿ ನಮಗೆ ಕ್ವಾರ್ಟರ್ಲಿ ರಿಸಲ್ಟ್ನಲ್ಲಿ ಪ್ರಾಫಿಟ್ ಕೇವಲ 8-9 ಕೋಟಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಈ ರೀತಿಯ ಒಂದು ಫ್ಲಕ್ಚುಯೇಷನ್ ರಿಸಲ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತಿರುತ್ತೆ. ಸೊ ಪವರ್ ಸೆಗ್ಮೆಂಟ್ನಲ್ಲಿ ಭಾಳಷ್ಟು ಕಂಪನಿಗಳು ನಿಮಗೆ ಅವೈಲೇಬಲ್ ಇದೆ. ಟಾಟಾ ಪವರ್ ಆಗಿರ್ಬೋದು, NTPC ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಅದಾನಿ ಪವರ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗುತ್ತೆ. ಫಂಡಮೆಂಟಲ್ಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಬಟ್ ಈ ಕಂಪನಿಯ ಫ್ಲಕ್ಚುಯೇಷನ್ಸನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೆಗೆಟಿವ್ ನ್ಯೂಸ್ ಬಂದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇರುತ್ತೆ, ಲೋವರ್ ಸರ್ಕ್ಯೂಟ್ಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಆ ವಾಲಟಾಲಿಟಿಯನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದಾನಿ ಪವರನ್ನು ಕೂಡ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಕಾಫಿ ಡೇ ಟೋಟಲ್ ಡಿಫಾಲ್ಟ್ ವ್ಯಾಲ್ಯೂ ಏನಿದೆ 434 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಬ್ಯಾಂಕ್ಗಳಿಗೆ ಇವರು 183 ಕೋಟಿಯಷ್ಟು ಲೋನ್ಸನ್ನು ಪೇ ಮಾಡಬೇಕಾಗಿದೆ. ಅದನ್ನು ಕೂಡ ಕಂಪನಿ ಡಿಫಾಲ್ಟ್ ಮಾಡಿದ್ದಾರೆ. ಹಾಗೆ ಡೆಟ್ ಸೆಕ್ಯೂರಿಟೀಸ್ ಅಂದರೆ ಡೆಬೆಂಚರ್ಸ್ ಮತ್ತು NCDsಗಳನ್ನು ಏನು ಇಶ್ಯೂ ಮಾಡಿದ್ರು ಅದರ ಒಂದು ರೀಪೇಮೆಂಟ್ ಕೂಡ ಬಾಕಿ ಇದೆ. ಟೋಟಲ್ 424 ಕೋಟಿಯ ಡಿಫಾಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ರೀಸೆಂಟಾಗಿ ಇವರ NCDಯ ಇಂಟ್ರೆಸ್ಟ್ ಪೇಮೆಂಟ್ ಡೇಟ್ ಕೂಡ ಇತ್ತು, ಅದನ್ನು ಕೂಡ ಕಂಪನಿ ಸ್ಕಿಪ್ ಮಾಡಿದ್ದಾರೆ. ಸೊ ಭಾಳಷ್ಟು ಕಂಪನಿಗಳು NCD ಅಂದರೆ ನಾನ್ ಕನ್ವರ್ಟೇಬಲ್ ಡೆಬೆಂಚರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಸೊ ಅದಕ್ಕೆ 7-8% ಇಂಟ್ರೆಸ್ಟ್ ಕೂಡ ಫಿಕ್ಸ್ ಮಾಡಿರ್ತಾರೆ. ಇಯರ್ಲಿ ಅಥವಾ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಕ್ರೆಡಿಟ್ ಆಗುತ್ತೆ. ಸೊ ಯಾರೆಲ್ಲ NCDಗಳನ್ನು ಬೈ ಮಾಡ್ಕೊಂಡಿರ್ತಾರೆ ಈ ಒಂದು ಇಂಟ್ರೆಸ್ಟ್ನ ಬೇಸಿಸ್ ಮೇಲೆ NCDಗಳನ್ನು ಬೈ ಮಾಡ್ಕೊಳ್ತಾರೆ. ಬಟ್ ಕಂಪನಿಗಳು NCDಯ ಇಂಟ್ರೆಸ್ಟನ್ನೇ ರೀಪೇ ಮಾಡಲಿಲ್ಲ ಅಂದರೆ ಅದು ಆ ಇನ್ವೆಸ್ಟರ್ಸ್ಗಳಿಗೆ ಲಾಸ್ ಆಗುತ್ತೆ. ಹಾಗೆ ಕಂಪನಿಯ ಕ್ರೆಡಿಟ್ ರೇಟಿಂಗ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಡಿಫಾಲ್ಟ್ ವ್ಯಾಲ್ಯೂ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿ ಯಾವುದಾದ್ರೂ ಒಂದು ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ NCLTಗೆ ಕಂಪ್ಲೇಂಟನ್ನು ಮಾಡಿದ್ರೆ ಕಾಫಿ ಡೇ ಡಿಫಾಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ರಿಕವರಿ ಲೋವರ್ ಲೆವೆಲ್ನಿಂದ ನೋಡೋದಕ್ಕೆ ಸಿಗ್ತದೆ, ಬಟ್ ಕಂಪನಿ ಡಿಫಾಲ್ಟ್ ಆಗುವಂಥ ಪ್ರಾಬಬಿಲಿಟಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.